ಬೆಂಗಳೂರು ಮಹಾನಗರದಲ್ಲಿ ಮುಂದುವರಿದೆ ಮಳೆಯ ಅಬ್ಬರ. ಸತತ ಮಳೆಯಿಂದಾಗಿ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಸುಮಾರು 2 ದಿನದಿಂದಲೂ ಕೂಡ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಬೆಂಗಳೂರಿನ ಜನ ತತ್ತರಿಸಿ ಹೋಗಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಗ್ರಾಹಕರಿಲ್ಲದೆ ವ್ಯಾಪಾರಿಗಳು ಕಂಗಾಲಾಗಿದ್ದು, ಮಾರಾಟಕ್ಕೆ ತಂದಿದ್ದಂತ ತರಕಾರಿ, ಹೂವು, ಹಣ್ಣು ಎಲ್ಲವನ್ನ ಕೂಡ ರಕ್ಷಿಸೋದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಅತಿ ದೊಡ್ಡ ಮಾರ್ಕೆಟ್ ಬೆಂಗಳೂರಿನಲ್ಲಿ ಕೆಆರ್ ಮಾರ್ಕೆಟ್. ದಿನ ಬೆಳಗಾಯಿತು ಅಂದ್ರೆ ದೊಡ್ಡ ಮಟ್ಟದಲ್ಲೇ ವ್ಯಾಪಾರ ವಹಿವಾಟು ನಡೆಯುತ್ತೆ. ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಊರುಗಳಿಂದ ಬಂದು ಕೆಆರ್ ಮಾರ್ಕೆಟ್ನಲ್ಲಿ ಹೂವು, ತರಕಾರಿ, ಇತರೆ ವಸ್ತುಗಳನ್ನ ಖರೀದಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಗಿ ಬೀಳ್ತಾ ಇರ್ತಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಸಾಕಷ್ಟು ಜನ ಕೆಆರ್ ಮಾರ್ಕೆಟ್ ನಲ್ಲಿ ಇರ್ತಾರೆ. ಆದ್ರೆ ಸುಮಾರು 2 ದಿನದಿಂದ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದ ದಿಕ್ಕೇ ತೋಚದಂತಾಗಿ ಹೋಗ್ಬಿಟ್ಟಿದೆ ಸದ್ಯಕ್ಕೆ. ಇಂದು ಕೂಡ ಮುಂದುವರೆದಿದೆ ಮಳೆ. ನಿನ್ನೆ ಸುರಿದಂತಹ ಮಳೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ರಾತ್ರಿಯಿಂದಲೇ ಸುರಿತಾ ಇದೆ ಮಳೆ. ಮತ್ತೆ ಜಲಾವೃತವಾಗಿದೆ ಸಾಯಿ ಲೇಔಟ್. ನಿನ್ನೆ ಸುರಿದಂತಹ ಮಳೆಗೆ ಜನರು ಹೈರಾಣಾಗಿ ಹೋಗಿದ್ದಾರೆ. ಸಾಯಿ ಲೇಔಟ್ ನಲ್ಲಿರುವಂತಹ ಜನರಿಗಂತೂ ಸಾಕಾಗಿ ಹೋಗಿದೆ. ರಾತ್ರಿಯಿಂದಲೇ ಎಡೆಬಿಡದೆ ಸುರಿತಾ ಇದೆ ಮಳೆ. ವಡ್ಡರಪಾಳ್ಯ ಮುಖ್ಯ ರಸ್ತೆ, ಕಾವೇರಿ ನಗರ ಎಲ್ಲವೂ ಕೂಡ ಜಲಾವೃತ. ಜಲಪ್ರವಾಹಕ್ಕೆ ಐಟಿ ಸಿಟಿ ಮಂದಿ ಸಿಲುಕಿದ್ದಾರೆ. ಕೆಲವೊಂದಿಷ್ಟು ಮುಖ್ಯ ರಸ್ತೆಗಳ ಜಲಾವೃತವಾಗಿದೆ. ಜನರು ಕಂಗಾಲಾಗಿ ಹೋಗಿದ್ದಾರೆ. ಇಡೀ ದಿನ ನೀರನ್ನ ಖಾಲಿ ಮಾಡೋದಕ್ಕೆ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಈ ಜಲಪ್ರವಾಹದಿಂದ ಐಟಿ ಸಿಟಿ ಮಂದಿಗಂತೂ ಸಾಕಪ್ಪ ಸಾಕು ಅನ್ಸೋಗ್ಬಿಟ್ಟಿದೆ. ಸೊ ವಿಪತ್ತು ನಿರ್ವಹಣಾ ಪಡೆಯಿಂದ ಪರದಾಟವನ್ನ ಅನುಭವಿಸ್ತಾ ಇರುವಂತದ್ದು. ಆದ್ರೆ ಇಂದು ಮಳೆ ಮುಂದುವರಿಯುತ್ತೆ, ಮತ್ತೆ ಸಮಸ್ಯೆ ಎದುರಾಗುತ್ತೆ. ಇನ್ನು 3 ದಿನಗಳ ಕಾಲ ಮಳೆ ಇರುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಮಳೆ ಮುಂದುವರಿಯುತ್ತೆ. ಶಾಶ್ವತ ಪರಿಹಾರಕ್ಕೆ ಜನರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಶಾಶ್ವತವಾದಂತ ಪರಿಹಾರವನ್ನ ಕೊಡಿ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮುಖ್ಯ ರಸ್ತೆಗಳೆಲ್ಲ ಕೂಡ ಜಲಾವೃತವಾಗುತ್ತೆ. ಸಾಯಿ ಲೇಔಟ್ಗೆ ಜಲ ದಿಗ್ಬಂಧನ ಏನು ಹೊಸದಲ್ಲ. ಹೋದ ವರ್ಷನೂ ಕೂಡ ಇದೇ ರೀತಿ ಆಗಿತ್ತು. ಹಾಗೆ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಪರಿಣಾಮ ಉಂಟಾಗುತ್ತೆ. ಅಲ್ಲಿರುವಂತಹ ಜನರು ಪದೇ ಪದೇ ನಮಗೆ ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಕೇಳ್ಕೊಳ್ತಾನೆ ಇರ್ತಾರೆ. ಆದ್ರೆ ಈಗ ಇವತ್ತು ಕೂಡ ಬೆಳಗ್ಗೆಯಿಂದಲೇ ಮಳೆ ಶುರುವಾಗಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ, ಯಾಕಂದ್ರೆ ಬಿಟ್ಟು ಬಿಡದೆ ಸುರಿತಾ ಇದೆ. ಸಂಪೂರ್ಣವಾಗಿ ಒಂದೇ ಮಳೆಗೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಬೆಂಗಳೂರು. ಮಿಂದೋಗ್ಬಿಟ್ಟಿದೆ ಸದ್ಯಕ್ಕೆ. ಎಲ್ಲೇ ನೋಡಿ ಪ್ರವಾಹದ ರೀತಿ ನೀರು ಹರಿದುಕೊಂಡು ಹೋಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಈ ಮಳೆಗೆ ಕೆರೆಗಳು, ನದಿಗಳು ಉದ್ಭವ ಆಗಿವೆ. ಮಳೆ ಮಳೆ ಅಂತ ಬೆಂಗಳೂರಿನಲ್ಲಿ ಜನರು ಜಪ ಮಾಡುವಂತಾಗಿದೆ. ಮಳೆರಾಯಿನ ಆರ್ಭಟಕ್ಕೆ 2 ದಿನ ಸುರಿದಂತ ಮಳೆಗೆ ಸುಸ್ತಾಗಿ ಹೋಗ್ತಾ ಇದ್ದಾರೆ ಸಿಲಿಕಾನ್ ಸಿಟಿ. ರಸ್ತೆಗಳೆಲ್ಲ ಕೂಡ ನದಿಗಳಂತಾಗಿವೆ. ಅಲ್ಲಲ್ಲಿ ಗುಂಡಿಗಳು ನಿಂತು ವಾಹನಗಳಿಗೆ ಹೋಗೋದಕ್ಕೆ ಸಮಸ್ಯೆಗಳಾಗ್ತಾ ಇದೆ. 3 ದಿನಗಳ ಕಾಲ ಇನ್ನೂ ಮಳೆಯಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದ್ರೂ ಕೂಡ ಪರಿಹಾರ ಸಿಗ್ತಿಲ್ಲ. ಎಲ್ಲವೂ ಸರಿಯಾದ ಮಟ್ಟಿಗೆ ಆಗಿದ್ರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ನಮಗೆ. ಏನಾಗಿದೆಯಪ್ಪ ಅಂತಂದ್ರೆ ಸದ್ಯದ ಮಟ್ಟಿಗೆ ಎಲ್ಲ ಒಂದು ಕಡೆ ಜನರು ಪ್ರತಿ ಬಾರಿ ಕೂಡ ಚರಂಡಿಯನ್ನ ಕ್ಲೀನ್ ಮಾಡಿಸ್ಬೇಕು, ರಸ್ತೆಗಳನ್ನ ಸರಿ ಮಾಡಿಸ್ಬೇಕು. ಈಗ ಗುಂಡಿಗಳು, ನೀರಲ್ಲಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ಏನಿದೆ ಅಂತ ಗೊತ್ತಾಗುತ್ತಾ? ಸೊ ಸಾಧ್ಯವೇ ಇಲ್ಲ. ಈಗ ಸಾಕಷ್ಟು ಜನಕ್ಕೆ ಅದೇ ಸಮಸ್ಯೆ ಇದೆ. ಬೆಂಗಳೂರೇ ಮೊದಲು ರಸ್ತೆಗಳು ಸರಿ ಇಲ್ಲ. ಬೆಂಗಳೂರು ಅಂತಂದ್ರೆ ಗುಂಡಿಮಯ ರಸ್ತೆಗಳು. ರಸ್ತೆ ಮೇಲೆ ಗುಂಡಿ ಇದೆಯೋ, ಗುಂಡಿ ಮೇಲೆ ರಸ್ತೆ ಇದೆಯೋ ಒಂದು ನಮಗೆ ಗೊತ್ತಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಮಳೆ ಬಂದಿದೆ. ಈಗ ಆಲ್ರೆಡಿ 4 ಬಲಿಯಾಗಿದೆ. ಸೊ ಪ್ರಮುಖವಾಗಿ ಒಂದು ಕಡೆ ಸರ್ಕಾರ, ಅಧಿಕಾರಿಗಳು, BBMP ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಇವತ್ತು ಪ್ರಮುಖ ರಸ್ತೆಗಳೆಲ್ಲ ಕೂಡ ನೋಡಿ. ಕೆಂಗೇರಿ ಮೌರಿ ಇದು. ಆ ಕೆಂಗೇರಿ ಮೌರಿ ಹತ್ರ ಘಟಪ್ರಭಾ ನದಿ ನೀರು ಹರ್ಕೊಂಡು ಹೋಗುತ್ತೆ. ನೋಡಿ ಯಾವ ಮಟ್ಟಿಗೆ ಹರ್ಕೊಂಡು ಹೋಗ್ತಿದೆ ಅದು. ಸಾರಿ, ವೃಷಭಾವತಿ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಆ ಮೌರಿಯನ್ನ ದಾಟಿ ಆಚೆ ಕಡೆ ನೀರು ಬರ್ತಾ ಇದೆ. ಸೊ ಇದು ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಇಡೀ ಬೆಂಗಳೂರಿನಲ್ಲಿ, ನಾವು ಬೆಂಗಳೂರಿನಲ್ಲಿ ಇದೀವ ಅಥವಾ ನದಿ ಇರುವಂತಹ ಜಾಗದಲ್ಲಿ ಜೀವನ ಮಾಡ್ತಿದೀವ ಅನ್ನುವಂತಹ ಪರಿಸ್ಥಿತಿ ಬಂದೋದಾಗಿದೆ. ಇಡೀ ಬೆಂಗಳೂರಿನ ತುಂಬೆಲ್ಲ ಮುಖ್ಯ ರಸ್ತೆಗಳೆಲ್ಲ ಕೂಡ ತುಂಬ ಹೋಗಿರುವಂಥದ್ದು. ಸೊ ಹಾಗಾಗಿ ಜನರಿಗೆ ಒಂದು ರೀತಿ ಮಳೆ ಸಾಕಪ್ಪ ಸಾಕು ಅನ್ಸೋಗ್ಬಿಟ್ಟಿದೆ. ಇನ್ನೂ 3 ದಿನಗಳ ಕಾಲ ಮಳೆ ಅಂತಂದ್ರೆ ಬೆಂಗಳೂರಿಗರು ಮತ್ತಷ್ಟು ನಲುಗಿ ಹೋಗ್ತಾರೆ. ವ್ಯಾಪಾರ ವಹಿವಾಟು
ಪ್ರತಿನಿತ್ಯ ಬೆಳಗಾದ್ರೆ ಸಾಕು ಬೀದಿ ಬದಿ ವ್ಯಾಪಾರಿಗಳು, ಹೂವು ತರಕಾರಿ ವ್ಯಾಪಾರಿಗಳು, ತಳ್ಳೋಗಾಡಿ ವ್ಯಾಪಾರಿಗಳು ಸಾಕಷ್ಟು ಜನ ಜೀವನವನ್ನ ನಡೆಸ್ತಾ ಇದ್ರು. ಮಳೆಯಿಂದ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿದೆ. ಇನ್ನ ಕಂಪನಿಗೆ ಹೋಗ್ಬೇಕಾಗಿತ್ತು ವಾಹನ ಸವಾರರು, ತಮ್ಮ ಏರಿಯಾಗಳ ಮುಖ್ಯ ರಸ್ತೆಗಳೆಲ್ಲ ಕೂಡ ನೀರು ತುಂಬಿಕೊಂಡ್ಬಿಟ್ಟಿದೆ. ಹೊರಗೆ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಎಷ್ಟೋ ಜನಕ್ಕೆ ಮನೆಯಲ್ಲಿ ಇರಕ್ಕಾಗದೆ ಹೊರಗಡೆ ಬೇರೆ ಬೇರೆ ಸಂಬಂಧಿಕರ ಮನೆಗೆ ತೆರಳುತ್ತಾ ಇದ್ದಾರೆ. ಸೊ ಹೀಗಾಗಿ ಬೆಂಗಳೂರಿನ ಸ್ಥಿತಿಗ ಅಂತ ಗಮನಿಸ್ತಾ ಹೋದ್ರೆ, ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ತಾ ಇರುವಂತಹ ನಗರ, ಜಾಗತಿಕವಾಗಿ ಬೆಳೀತಾ ಇರುವಂತಹ ನಗರ, ಸಾಕಷ್ಟು ಜನ ಹೂಡಿಕೆದಾರರು ಬಂಡವಾಳವನ್ನ ಹಾಕಿರುವಂತಹ ನಗರ. ಆದ್ರೆ ಈಗ ಇಂತಹ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಸಾಕಪ್ಪ ಸಾಕು ಬೆಂಗಳೂರು ಅನ್ನುವ ರೀತಿಯಾಗಿ ಹೋಗ್ಬಿಟ್ಟಿದೆ. ಬಂಗಾಳಕೊಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಸತತ 18 ಗಂಟೆಯಿಂದ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಒಂದಿಲ್ಲೊಂದು ಬಡಾವಣೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಬೆಂಗಳೂರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಮಳೆಯ ಆರ್ಭಟ ಜೋರಿರುವಂತದ್ದು. ಇನ್ನೂ ಕೂಡ ಮುಂದಿನ 2 ರಿಂದ 3 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಮುಂದುವರಿಯುವ ಎಲ್ಲಾ ಲಕ್ಷಣಗಳು ಇವೆ. ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಬಂಗಾಳಕೊಲ್ಲಿ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ. ಆ ಹಿನ್ನೆಲೆಯಲ್ಲಿ ಎಡಬಿಡದೆ ಮಳೆ ಸುರಿತಾ ಇರುವಂತದ್ದು. ಈ ಬಾರಿ ಪ್ರಮುಖ ರಸ್ತೆಗಳೆಲ್ಲ ಕೂಡ ಜಲಾವೃತವಾಗಿವೆ. ಸರ್ಕಾರಕ್ಕೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಬಿಬಿಎಂಪಿಯ ಅಧಿಕಾರಿಗಳು ಕೂಡ ಹಿಡಿಶಾಪವನ್ನ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳನ್ನ ಉದ್ಭವ ಆಗ್ತಾನೆ ಇರುತ್ತೆ. ಶಾಶ್ವತ ಪರಿಹಾರ ಅನ್ನುವಂಥದ್ದಿಲ್ಲ. ರಾಜಕಾಲುವೆಗಳು ಒತ್ತುವರಿಯಾಗಿವೆ, ಕೆರೆಗಳು ಒತ್ತುವರಿಯಾಗಿವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಲೆ ಎತ್ತಿವೆ. ನದಿ ಮಾರ್ಗವನ್ನ ನದಿ ಹುಡ್ಕೊಂಡು ಹೋಗುತ್ತೆ, ಕೆರೆ ಮಾರ್ಗವನ್ನ ಕೆರೆ ಹುಡ್ಕೊಂಡು ಹೋಗುತ್ತೆ. ಸೊ ಇಲ್ಲೆಲ್ಲಾ ಕೂಡ ನದಿಗಳು, ಕೆರೆಗಳು ಮೊದಲು ಎಲ್ಲೆಲ್ಲಿದ್ವು ಅಲ್ಲೆಲ್ಲಾ ಕೂಡ ಬಿಲ್ಡಿಂಗ್ಗಳು ತಲೆ ಎತ್ತಿರುವಂತಹ ಹಿನ್ನೆಲೆಯಲ್ಲಿ ನೀರು ಹೋಗೋದಕ್ಕೆ ಜಾಗನೇ ಇಲ್ಲ. ಎಲ್ಲಾ ಕಡೆನೂ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಲೆ ಎತ್ತಿವೆ, ಮೆಟ್ರೋಗಳು ತಲೆ ಎತ್ತಿವೆ, ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿವೆ. ಸಾಕಷ್ಟು ಜನ ಮನೆಗಳನ್ನ ಕಟ್ಕೊಂಡಿದ್ದಾರೆ, ವ್ಯಾಪಾರ ವಹಿವಾಟಿನ ಮಳಿಗೆಗಳನ್ನ ಕಟ್ಕೊಂಡಿದ್ದಾರೆ. ಮೊದಲು ಅಲ್ಲಿ ಕೆರೆಗಳಿರುವಂತಹ ವಿಚಾರಕ್ಕೆ ಸ್ವಲ್ಪ ನಾವು ಒಂದು 30, 40, 50 ವರ್ಷದಿಂದ ಹೋಗ್ಬಿಟ್ರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಮ್ ಕಣ್ಮುಂದೆ ಬರುತ್ತೆ. ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿರ್ಲಿಲ್ಲ. ಆದ್ರೆ ಈಗ ಹೇಗಾಗಿದೆ ನೋಡಿ, ಮನೆ ಒಳಗಡೆ ನೀರು ನುಗ್ತಾ ಇದೆ ಅಂತ ಅಂದ್ರೆ ನೋಡಿ, ಅವ್ರು ಯಾರೋ ಮನೆ ಬಾಗ್ಲಿನಿಂದ ನೀರನ್ನ ಹೊರಗಾಗ್ತಿದ್ದಾರೆ. ಇನ್ನಷ್ಟು ಜನ ಆ ತರ ನಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲಾದ್ರೂ ಹೋಲ್ ಇತ್ತು, ಮ್ಯಾನ್ ಹೋಲ್ ಇತ್ತು, ಯಾರಾದ್ರೂ ಬಿದ್ದು ಏನಾದ್ರು ಆದ್ರೆ ಏನ್ ಮಾಡೋದಕ್ಕಾಗತ್ತೆ? ಯಾಕಂದ್ರೆ ನೀರಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಿ ಗುಂಡಿ ಇದೆ, ಎಲ್ಲಿ ಮ್ಯಾನ್ ಹೋಲ್ ಇದೆ, ಏನು ಗೊತ್ತಾಗೋದಿಲ್ಲ. ಪರಿಸ್ಥಿತಿ ಬಹಳ ರೀತಿಯಲ್ಲಿ ಹದಗೆಟ್ಟೋಗಿದೆ. ಬೆಂಗಳೂರು ಈ ಮಟ್ಟಿಗೆ ಹದಗೆಟ್ಟುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ನಮ್ಮ ನಗರಾಭಿವೃದ್ಧಿ ಸಚಿವರು ಮೊದಲೇ ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಇಷ್ಟೆಲ್ಲ ಕೂಡ ಅವಾಂತರಗಳು ಸೃಷ್ಟಿ ಆಗ್ತಿರ್ಲಿಲ್ಲ. ದ್ವಿಚಕ್ರ ವಾಹನ ಎಲ್ಲಾ ಕೂಡ ನೀರಲ್ಲಿ ತೇಲಾಡ್ತಿದ್ದಾವೆ. 4 ಚಕ್ರದ ವಾಹನ ಇಡೀ ಮುಳುಗೋಗ್ಬಿಟ್ಟಿದೆ ನೀರಲ್ಲಿ. ಗಮನಿಸ್ತಾ ಇರ್ಬೋದು ನೋಡಿ, ಬೈಕ್ ಎಲ್ಲ ಎಷ್ಟು ಮಟ್ಟಿಗೆ ನೀರಿನಲ್ಲಿ ಮುಳುಗಿ ಹೋಗಿದೆ ಅಂತ. ಇನ್ ಜನರ ಪರಿಸ್ಥಿತಿ ಹೇಗಾಗ್ಬೇಡ. ಸೊ ಹಾಗಾಗಿ ಎಲ್ಲೂ ನೋಡಿದ್ರು ಕೂಡ ಮಳೆ ಮಳೆ, ಬೆಳಗ್ಗೆ ಎದ್ರೆ ಸಾಕು ಮಳೆ ಮಳೆ ಅಂದ್ಕೊಂಡು ಬೆಂಗಳೂರಿಗರು ಜಪ ಮಾಡಬೇಕಾಗಿದೆ. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಹಾಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ.